ಇನ್ನು ಬಸವಣ್ಣ ಹೊಳೆಗೆ ಹಾರಿ ಸತ್ತರು ಅನ್ನೋದು ಸುಳ್ಳು ಅಂತ ಧಾರವಾಡದಲ್ಲಿ ಯತ್ನಾಳ್ ಹೇಳಿಕೆಗೆ ಮಾತೆ ಗಂಗಾದೇವಿ ಕಿಡಿಕಾರಿದ್ದಾರೆ. ಸೊ ಬಸವಣ್ಣ ಹೊಳೆಗೆ ಹಾರಿ ಸತ್ತರು ಅನ್ನೋದು ಸುಳ್ಳು ಅನ್ನೋ ಮಾತನ್ನ ಹೇಳಿದ್ದಾರೆ ಮಾತೆ ಗಂಗಾದೇವಿ. ಧಾರವಾಡದಲ್ಲಿ ಮಾತನಾಡ್ತಾ ಯತ್ನಾಳ್ ಇಂಥ ಹೇಳಿಕೆಯನ್ನ ಕೊಡಬಾರ್ದು. ಜಗಜ್ಯೋತಿ ಬಸವಣ್ಣ 8 ವರ್ಷದ ಮಗುವಿದ್ದಾಗಲೇ ಹೆದರಿಲ್ಲ, ಆಗ್ಲೇ ತಂದೆಗೆ ಹೆದರದೆ ಮನೆ ಬಿಟ್ಟು ಬಂದಂಥವ್ರು. 8 ವರ್ಷದ ಮಗುವಿದ್ದಾಗಲೇ ಅವರು ಯಾರಿಗೂ ಹೆದರದಂತ ಅಂತವ್ರಲ್ಲ, ಅಂಥವ್ರು ಹೊಳೆಗೆ ಹಾರಿ ಸಾಯ್ತಾರೆ. ಆಗ್ಲೇ ತಂದೆಗೆ ಹೆದರದೆ ಮನೆ ಬಿಟ್ಟು ಬಂದಂಥವ್ರು ಬಸವಣ್ಣ ಅಂತ ಹೇಳಿದರು. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಮಾತೆ ಗಂಗಾದೇವಿ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬಸವನಗೌಡ ಯತ್ನಾಳ್ ಅವರ ಒಂದು ಹೇಳಿಕೆ, ಅದಕ್ಕೆ ಫಸ್ಟ್ ಏನು ಹೇಳ್ತಾರೆ? ನಿಜಕ್ಕೂ ನಮಗೆ ಆಘಾತವನ್ನು ತಂದಿದೆ. ಯಾಕೆಂದರೆ ಈ ಹೇಳಿಕೆ ಶುದ್ಧ ತಪ್ಪು. ಯಾಕೆ ತಪ್ಪು ಅಂದರೆ, ಗುರು ಬಸವಣ್ಣನವರು ಅವರು ಲಿಂಗ ಪೂಜೆ ಮಾಡ್ತಾ ಲಿಂಗೈಕ್ಯರಾಗಿದ್ದಾರೆ ಎನ್ನುವುದನ್ನು ವಚನಗಳಿದ್ದಾವೆ. ಅಧಿಕೃತವಾಗಿ ಮಡಿವಾಳ ಮಾಚಿದೇವರು ಬಸವಣ್ಣನವರು ಅವರು ಲಿಂಗೈಕ್ಯರು ಹೇಗಾದರೂ ಅನ್ನೋದನ್ನು ಬಹಳ ಚೆನ್ನಾಗಿ ಅಧಿಕೃತವಾಗಿ ಅವರು ಹೇಳ್ತಾ ಇದ್ದಾರೆ. ಬಸವಣ್ಣ ಚಿಕ್ಕ ಮಗುವಿದ್ದಾಗಲೇ ಹೆದರಲಿಲ್ಲ, 8 ವರ್ಷದ ಮಗುವಿದ್ದಾಗಲೇ ತಮ್ಮ ತಂದೆಗೆ ಹೆದರಲಿಲ್ಲ. ಅವರ ತಂದೆ ಅವರ ಒಂದು ಸಮಾಜದ ಅಧ್ಯಕ್ಷರಾಗಿದ್ದರು, ಇಡೀ ಸಮಾಜದವರು ಮಾತು ಕೇಳ್ತಾ ಇದ್ದರು. ಆದರೆ 8 ವರ್ಷದ ಮಗು ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ಸಾಧನೆಯನ್ನು ಮಾಡಿದಂಥ ಗುರು ಬಸವಣ್ಣನವರು ಈಗ ಅವರು ಪ್ರಧಾನಮಂತ್ರಿ. ಅವರು 770 ಜನ ಅಮರ ಗಣಗಳನ್ನು ತಯಾರು ಮಾಡಿದ್ದಾರೆ, ಲಕ್ಷದ ಮೇಲೆ 96 ಜನ ಶರಣರನ್ನು ತಯಾರು ಮಾಡಿದ್ದಾರೆ. ಕಲ್ಯಾಣದ ಜನರು ಅವ್ರದ್ದು ಹಿಂದಿದ್ರು ಅಂದಾಗ ಅವ್ರು ಹೆಂಗೆ ಹೆದರ್ಲಿಕ್ಕೆ ಸಾಧ್ಯ ಉಂಟು? ಸೈನಿಕರು ಹೆದರ್ಕೊಂಡು ಅವ್ರು ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕಾಗತ್ತಾ? ಖಂಡಿತ ಅದನ್ನು ಆಗಲಿಕ್ಕೆ ಸಾಧ್ಯವಿಲ್ಲ. ಸ್ವಯಂ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟು ಅವರು ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬಂದು 3 ತಿಂಗಳವರೆಗೂ ಕೂಡಲ ಸಂಗಮದಲ್ಲಿ ಅನುಷ್ಠಾನವನ್ನು ಮಾಡಿ ತಮ್ಮ ಕಲ್ಲಿನ ಗವಿಯಲ್ಲಿ ಅನುಷ್ಠಾನವನ್ನು ಮಾಡಿ ಪರಮಾತ್ಮನಲ್ಲಿ ಒಡಬೆರೆದು ಒಂದಾಗಿದ್ದಾರೆ. ಅವರು ಲಿಂಗೈಕ್ಯರಾಗಿದ್ದಾರೆ. ಮುಂದಿನ ನಿಮ್ಮ ನಡೆ ಏನು ಅಂದರೆ ಏನು ಕ್ಷಮೆ ಕೇಳಬೇಕಂತೀರ, ಅಥವಾ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಈಗ ನೋಡೋಣ. ಈಗ ಎಲ್ಲರೂ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವರೇನಾದರೂ ತಿದ್ದುಕೊಂಡ್ರು ಅಂದರೆ ಭಾಳ ಚಲೋ ಆಯಿತು. ಮುಂದೆ ನೋಡೋಣ. ಮುಂದೆ ಎಲ್ಲರೂ ವಿಚಾರ ಮಾಡಿ ಚರ್ಚೆ ಮಾಡಿ ನಾವು ಮುಂದುವರಿತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.